ಮಾನ್ಯ ಮುಖ್ಯಮಂತ್ರಿಗಳೇ, ನೀರಾವರಿ ಸಚಿವರೇ, ನೀವು ದೌರ್ಜನ್ಯ ನಡೆಯಲ್ಲ. ನಿಮ್ಮ ದೌರ್ಜನ್ಯಕ್ಕೆ ನಾವು ಸೊಪ್ಪಾಕಲ್ಲ. ರೈತರು ಸದಾ ಸಿಡಿದೆದ್ದೇಳ್ತೀವಿ. ನೀವೇನು ಬೇಕಾದ್ರೂ ಮಾಡಿ ನಾವು ರೆಡಿ ಇದೀವಿ. ಮನೆಗೆ ಹೆಂಗಸರು ಸಮೇತ ಬಂದು ಚಾನಲ್ ತಗೊಂಡು ಕುಂತ್ಕೊಂತೀವಿ. ನಿಮ್ಗೆ ಏನೈತೋ ಅದು ಮಾಡಿ. ನಾವು ನೀರಂತೂ ಕೊಡಲ್ಲ. ದಯವಿಟ್ಟು ಇದನ್ನು ರದ್ದು ಮಾಡಿ. ಕುಡಿಯೋ ನೀರಿಗೋಸ್ಕರ ರೈತರಂದ್ರೆ ತಾಯಂದಿರು, ಅಕ್ಕ ತಮ್ಮರು, ಅಣ್ಣ ತಮ್ಮರು ಎಲ್ಲರಿಗೂ ಬೇಕಾದಂಥ ಇದು ವಸ್ತು. ಆದ್ದರಿಂದ ರೈತರು ಇದನ್ನು ಯಾವುದೇ ಕಾರಣಕ್ಕೂ ನಾವು ಅಹೋರಾತ್ರಿ ಚಳವಳಿ ಮಾಡ್ತಾ ಇರ್ತೀವಿ. ಚಳವಳಿ ನಿಲ್ಲಿಸೋದಿಲ್ಲ. ತುಮಕೂರಿಗೆ ತೊಂದರೆ ಕೊಟ್ಟು ಬೇರೆ ಜಿಲ್ಲೆಗೆ ಅನುಕೂಲ ಮಾಡುವಂತ ಯೋಜನೆ ರೂಪಿಸಿದ್ರಲ್ಲ, ಅದರಿಂದ ಈ ಯೋಜನೆ ರದ್ದು ಮಾಡಿ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿ ತನಕ ಹೋರಾಟ? ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ಯೋಜನೆ ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ಯೋಜನೆ ನಾವು ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ತಿಪ್ಟೂರು ಎಲ್ಲ ರೈತ ಸಂಘಗಳು ಸೇರಿ ಒಂದು ನೀರಾವರಿ ಹೋರಾಟ ಸಮಿತಿ ಅಂತೇಳಿ ಮಾಡಬೇಕು ಅಂತೇಳಿ ಚಿಕ್ಕನಾಯಕನಹಳ್ಳಿ ಸೇರಿದ್ದೀವಿ. ತುಮಕೂರು ಭಾಗದವರು ನಮ್ಮ ರೈತರುಗಳೆಲ್ಲ ಇದ್ದಾರೆ. ಇಲ್ಲಿ ನಮ್ಮ ತೀರ್ಮಾನ ಒಂದೇ, ಏನು 24 TMC ನೀರು ತುಮಕೂರು ಜಿಲ್ಲೆಗೆ ಅಲಾಟ್ ಆಗಿದೆ. ಅದು ನಮ್ಮ ಹಕ್ಕು. ಅದನ್ನ ನಾವು ಯಾರಿಗೂ ಬಿಡಕ್ಕೆ ಸಾಧ್ಯನೇ ಇಲ್ಲ. ನೀವು ರಾಮನಗರ, ಕನಕಪುರಕ್ಕೆ ನೀರು ತಗೊಂಡೋಗ್ಬೇಕಾ? ನೀವು ಬೇರೆ ಯಾವ್ದಾರ ಜಲಾಶಯದಿಂದ ತಮ್ಮನ್ನಿ. ಬೇರೆ ಏನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೀರಾ? ಪಾದಯಾತ್ರೆ ಮಾಡಿರಲ್ಲ, ಅನುಷ್ಠಾನಕ್ಕೆ ತಮ್ಮನ್ನಿ. ಆ ನೀರು ಕೊಡಿ. ಅವರು ನಮ್ಮ ರೈತರೇ. ನಾವು ರೈತರ ಬಗ್ಗೆ ವಿರೋಧ ಇಲ್ಲ. ನಮ್ಮ ಭಾಗದ ನೀರು ನಮಗೆ ಬೇಕು. 10 ತಾಲೂಕೇನು ಡಿವೈಡ್ ಆಗುತ್ತೆ. ಆ ನೀರು ನಮಗೆ ಸಾಕಾಗ್ತಿಲ್ಲ. 17 TMC 18 TMC ನೀರು ಇದುವರೆಗೂ ಬಂದಿರೋದು. ಯಾವುದೇ ಕಾರಣಕ್ಕೆ 25-24 TMC ಬಂದಿಲ್ಲ. ಆ ನೀರಲ್ಲಿ ನಿಮ್ಗೆ 12 TMC ಹೆಂಗೆ ಕೊಡೋದು? 12 TMC ನೀರು ನೀವು ತಗೊಂಡೋದ್ರೆ ಸ್ವಾಮಿ 10.7 TMC ಮಾತ್ರ ನಮ್ಗಳು ಕಾಣುತ್ತೆ. ಕುಡಿಯೋ ನೀರಿಗೂ ಸಾಲಲ್ಲ ನಮಗೆ. ಅರಸೀಕೆರೆಗೆ ಪೈಪ್ಲೈನ್ ಮಾಡವ್ರೆ. ಬೇರೆ ಬೇರೆ ಜಿಲ್ಲೆಗಳಿಗೂ ಪೈಪ್ಲೈನ್ ಇದೆ. ಇರೋದ್ರಿಂದ ಆ ನೀರನ್ನು ನಾವೇ ಬಳಸ್ಕೊತೀವಿ. ನಮ್ಮ ಜನಕ್ಕೇನು ಈಗ ಹೊರಟಗೆರೆಗೆ ಆಗೈತೆ 1.8 TMC, ಅವ್ರಿಗೆ ನಾವು ವಿರೋಧ ಮಾಡೋಂಗಿಲ್ಲ. ಇದು ಅರಸೀಕೆರೆಗೆ ಆಗೈತೆ, ಅದು ಅಲೋಕೇಶನ್ ಆಗೈತೆ, ಅದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ನಿಮ್ಮ ರಾಮನಗರಕ್ಕೆ ತಗೊಂಡೊಟ್ಟಿದ್ದೀರಾ? ಅದಕ್ಕೆ ನಮ್ಮ ವಿರೋಧ ಐತೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀರಾವರಿ ಸಚಿವರೇ, ನೀವು ದೌರ್ಜನ್ಯ ನಡೆಯಲ್ಲ. ನಿಮ್ಮ ದೌರ್ಜನ್ಯಕ್ಕೆ ನಾವು ಸೊಪ್ಪಾಕಲ್ಲ. ರೈತರು ಸದಾ ಸಿಡಿದೆದ್ದೇಳ್ತೀವಿ. ನೀವೇನು ಬೇಕಾದ್ರೂ ಮಾಡಿ ನಾವು ರೆಡಿ ಇದೀವಿ. ಮನೆಗೆ ಹೆಂಗಸರು ಸಮೇತ ಬಂದು ಚಾನಲ್ ತಗೊಂಡು ಕುಂತ್ಕೊಂತೀವಿ. ನಿಮ್ಗೆ ಏನೈತೋ ಅದು ಮಾಡಿ. ನಾವು ನೀರಂತೂ ಕೊಡಲ್ಲ. ದಯವಿಟ್ಟು ಇದನ್ನು ರದ್ದು ಮಾಡಿ. ನೀರಿಗೋಸ್ಕರ ಹಿಂದವರು ಬಹಳ ದೊಡ್ಡ ಹೋರಾಟವನ್ನು ಮಾಡಿ ತುಮಕೂರಿಗೆ ನೀರನ್ನು ತಂದಿದ್ದಾರೆ. ಅದನ್ನ ಯೋಚನೆ ಮಾಡಿ ಇವರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನ ಚರ್ಚೆ ಮಾಡಿ ಈ ಯೋಜನೆಗೆ ರದ್ದು ಮಾಡೋದಕ್ಕೆ ಅವಕಾಶ ಮಾಡಬೇಕು. ಆದರೆ ಒಂದಂತೂ ಸತ್ಯ, ನಾವು ಕುಡಿಯೋ ನೀರಿಗೆ ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ನೀರು ಎಲ್ಲರಿಗೂ ಬೇಕು. ಆದರೆ ಯೋಜನೆ ಮಾಡಿರೋ ಅಂಥದ್ದು ತುಮಕೂರಿಗೆ ತೊಂದರೆ ಕೊಟ್ಟು ಬೇರೆ ಜಿಲ್ಲೆಗೆ ಅನುಕೂಲ ಮಾಡುವಂಥ ಯೋಜನೆ ರೂಪಿಸಿದ್ರಲ್ಲ, ಅದರಿಂದ ಈ ಯೋಜನೆ ರದ್ದು ಮಾಡಿ ನೀರು ಬೇಕು. ಕುಣಗಲ್ಲಿಗೆ ಏನು ಈಗಾಗಲೇ ಚಾನಲ್ ಇದೆ, ಆ ಚಾನಲ್ ಮುಖಾಂತರ ಅವ್ರಿಗೆ ಎಷ್ಟು ಕೊಡೋಕ್ಕೆ ನೀರು ಅಲೋಕೇಶನ್ ಮಾಡ್ಕೊಂಡು ಅಷ್ಟು ನೀರು ಕೊಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ರೈತರಿಗೆ ಕುಡಿಯೋ ನೀರಿಗೆ ನಮ್ಮ ನೀರು ಕೊಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಈಗ ನಮಗೆ ಅಲ್ಲಿ 10-15 TMC ನೀರನ್ನು ಅವರು ಅಪ್ನಲ್ಲಿರ್ತಕ್ಕಂಥ ಚಾನಲ್ನಲ್ಲಿ ಒಂದು ಪೈಪ್ ಅಳವಡಿಸ್ಕೊಂಡು 10 ಅಡಿ ಪೈಪ್ ಸುತ್ತ ರೌಂಡಿಂಗ್ ಅಳವಡಿಸ್ಕೊಂಡು ಅದನ್ನು ಒಳಚರಂಡಿ ಮಾಡ್ಕೊಂಡು ಅದನ್ನು ಯಾವುದೇ ರೀತಿ ಗೊತ್ತಾಗದಂಗೆ ತಗೊಂಡು ಹೋಗ್ಬೇಕು ಅಂತ ಕೆಲವು ಕಡೆ ಜಾಗ ಪೈಪ್ ಕೊಡಿದ್ದಾರೆ. ಅದನ್ನು ನಿಲ್ಲಿಸಿದ್ದೀವಿ, ಕೆಲವು ಕಡೆ ಮುಚ್ಚಿದ್ದೀವಿ, ಎಲ್ಲ ಕಡೆನೂ. ಅದನ್ನು ರದ್ದು ಮಾಡಬೇಕು ಅಂತ ನಾವೀಗ ಅವ್ರದೇ ಸರ್ಕಾರ ಇದೆ. ಅವ್ರಿಗೆ ಬೇರೆ ಕಡೆ ನೀರು ಅನುಕೂಲ ಇದೆ. KRS ಅನುಕೂಲ ಇದೆ, ಚಿಕ್ಕಬಣ್ಣಲ್ಲಿ ಇದೆ, ಕೆಲವು ಜಲಾಶಯಗಳು ಅವ್ರಿಗೆ ಅನುಕೂಲ ಇದೆ. ರಾಮನಗರಕ್ಕೆ ಮಾಗಡಿ ತಗೊಂಡು ಹೋಗುತ್ತೆ. ಅದನ್ನು ನಾವು ರದ್ದುಪಡಿಸಬೇಕು. ಯಾವುದೇ ಕಾರಣ ನಮ್ಮ ತುಮಕೂರು ಜಿಲ್ಲೆ ನೀರು ನಾವು ಕೊಡೋಕ್ಕಾಗಲ್ಲ. ಅವ್ರು ತುಮಕೂರು ನೀರು ಜಿಲ್ಲೆಗೆ ಬರಬೇಕು ಅಂದರೆ ಚಾನಲ್ ಅಗಲ ಮಾಡ್ಕೊಂಬರ್ಬೇಕು. ಆದರೆ ನಮಗೆ ಬರೋ ನೀರೇ ನಮಗೆ ಸಾಕಾಗ್ತಾ ಇಲ್ಲ. ಅದರಲ್ಲಿ ಅವರು 15 TMC ನೀರು ನಮಗೇನು ಉಳಿಯೋದಿಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ನಾವು ಇದನ್ನು ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ನಾವು DK ಶಿವಕುಮಾರ್ಗೂ CM ಸಿದ್ದರಾಮಯ್ಯನವ್ರಿಗೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಮ್ಮ ತುಮಕೂರು ಜಿಲ್ಲೆ ರೈತರುಗಳು ಕಷ್ಟಪಟ್ಟು ನೀರಿಗೋಸ್ಕರ, ಕುಡಿಯೋ ನೀರಿಗೋಸ್ಕರ ರೈತರಂದ್ರೆ ತಾಯಂದಿರು, ಅಕ್ಕ ತಮ್ಮರು, ಅಣ್ಣ ತಮ್ಮರು ಎಲ್ಲರಿಗೂ ಬೇಕಾದಂಥ ಇದು ವಸ್ತು. ಆದ್ದರಿಂದ ರೈತರು ಇದನ್ನು ಯಾವುದೇ ಕಾರಣಕ್ಕೂ ನಾವು ಅಹೋರಾತ್ರಿ ಚಳವಳಿ ಮಾಡ್ತಾ ಇರ್ತೀವಿ. ಚಳವಳಿ ನಿಲ್ಲಿಸೋದಿಲ್ಲ.
ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ. ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ಯೋಜನೆ ರದ್ದಾಗಲೇ ರದ್ದಾಗಲೇ ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ಯೋಜನೆ ರದ್ದಾಗಲೇ ರದ್ದಾಗಲೇ